ಅಂತ ಹೇಳ್ತಾ ಒಕ್ಕಲಿಗರ ಸಂಘಕ್ಕೆ ಜಯವಾಗಲಿ ಅಂತ ಹೇಳ್ತಾ ವಕೀಲ ವಿರೋಧಿ ಎಸ್.ಆರ್. ವಿಶ್ವನಾಥ್ ಅವರಿಗೆ ಧಿಕ್ಕಾರ ಅಂತ ಹೇಳಿ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬಂಧುಗಳೇ, ಎಸ್.ಆರ್. ವಿಶ್ವನಾಥ್ ಅಂತ ಹೇಳಿ ಇವತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಮಂತ್ರಿಗಳನ್ನ ಒಕ್ಕಲಿಗರಲ್ಲ ಅಂತ ಹೇಳಿದ್ದಾರೆ, ಅವಮಾನ ಮಾಡಿದ್ದಾರೆ. ಜೊತೆಗೆ ನಮ್ಮ ಕ್ಷೇತ್ರದ ಒಕ್ಕಲಿಗ MP ಸುಧಾಕರ್ ಅವರು ಸಹ ಹಲವಾರು ಕಡೆ ಅವ್ರಿಗೆ ಅವಮಾನಗಳು ಮಾಡ್ತಾ ಇದ್ದಾರೆ. ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವತ್ತು ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಇವರ ಒಂದು ಹಿಸ್ಟ್ರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಬಂಧುಗಳೇ, 1996ನೇ ಇಸ್ವಿ ಯಲಹಂಕದ ನಗರಸಭೆ ಚುನಾವಣೆ, ದಯವಿಟ್ಟು ಪತ್ರಕರ್ತರು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಆಗ MLA ಆಗಿದ್ದು ಶಿವರಾಜ್ ಜನತಾದಳದಿಂದ ಒಂದು ಪಾರ್ಟಿಯನ್ನು ಕಟ್ತಾರೆ. ಪ್ರಸನ್ನ ಕುಮಾರ್ ಡಿಫೀಟೆಡ್ MLA ಒಂದು ಪಾರ್ಟಿಯನ್ನು ಕಟ್ತಾರೆ ಕಾಂಗ್ರೆಸ್ ಇಂದ. ವಿಶ್ವನಾಥ್ ಅವರು ಒಂದು ಪಾರ್ಟಿಯನ್ನು ಕಟ್ತಾರೆ ಬಿಜೆಪಿಯಿಂದ. ಇದ್ರ ಜೊತೆಯಲ್ಲಿ ನಾನು ಒಂದು ಪಾರ್ಟಿಯನ್ನು ಕಟ್ತೀನಿ, ರೈತ ಮತ್ತು ಕಾರ್ಮಿಕ ಅಂತ ಸ್ಥಳೀಯವಾಗಿ. 31 ಸೀಟ್ಗೆ ಜನತಾದಳ ಸ್ಪರ್ಧೆ ಮಾಡ್ತಾರೆ. ಅವರು 15 ಸೀಟ್ ತಗೊಳ್ತಾರೆ. 31 ಸೀಟ್ಗೆ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾರೆ, 4 ಸೀಟ್ ಗೆಲ್ತಾರೆ. ವಿಶ್ವನಾಥ್ ಅವರು ಇವತ್ತು ಏನು ಪವರ್ಫುಲ್ ಒಬ್ಬ ಕೇಂದ್ರ ಸಚಿವರನ್ನ ಒಕ್ಕಲಿಗರು ಎಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಶ್ವನಾಥ್ ಅವರು 31 ಸೀಟಿಗೆ ಕೇವಲ ಒಂದೇ 1 ಸೀಟ್ ಗೆಲ್ತಾರೆ. ಆದ್ರೆ ಸ್ಥಳೀಯವಾಗಿ YL ಅಶ್ವಥ್ ಅವರು ಕಟ್ಟಿದಂತ ಪಾರ್ಟಿ ರೈತ ಮತ್ತು ಕಾರ್ಮಿಕ ಪಕ್ಷ 11 ಸೀಟಲ್ಲಿ ನಾನು ನಿಲ್ಲಿಸ್ತೀನಿ, 5 ಸೀಟಲ್ಲಿ ಗೆಲ್ತೀವಿ. ವಿಶ್ವನಾಥ್ ಅವರು ಎಲ್ಲತ್ತೂ ನಮಗೆ ಆಗುತ್ತೆ ಶಕ್ತಿ. 5 ಸೀಟ್ ಗೆದ್ದು ನಾವು ಬಿಜೆಪಿ ಸೇರ್ತೀವಿ. ಕೇಂದ್ರದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಾರೆ, ನರಸಿಂಹರಾವ್ ಅವರು ರಾಜ್ಯದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ. ಜನ ಎಲ್ಲ ನಮ್ಮನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ಗೆ ಹೋಗ್ತಾನೆ, ದಳಕ್ಕೆ ಹೋಗ್ತಾನೆ ಕಾಂಗ್ರೆಸ್. ಆದ್ರೆ ನಾವು ಬಿಜೆಪಿ ಬಂದ್ವಿ. ಯಾಕೆ ಬಂದ್ವಿ ಅಂದ್ರೆ ನಮ್ಮ ತತ್ವ, ನಿಷ್ಠೆ, ನೀತಿ, ನಿಜಮ ಬಿಜೆಪಿ ಅಂತಿತ್ತು. ಆದ್ರೆ ಇವತ್ತು ಅದನ್ನೆಲ್ಲ ಬಿಟ್ಬಿಡ್ತೀವಿ. ವಿಶ್ವನಾಥ್ ಅವರು ಮತ್ತೆ 2001ರಲ್ಲಿ ಮತ್ತೆ CMC ಚುನಾವಣೆಯನ್ನ ಫೇಸ್ ಮಾಡ್ತೀವಿ. ವಿಶ್ವನಾಥ್ ಅವರು ಪವರ್ ಇಲ್ಲ ಸ್ವಾಮಿ, 6 ಜನ ಗೆಲ್ತೀವಿ. ಯಾವ್ದ್ರಿಂದ? ಬಿಜೆಪಿಯಿಂದ. ನಾನು, ನನ್ನ ಹೆಂಡತಿ, ನಮ್ಮ ಅಕ್ಕರಗಳು 3 ಜನ, 6 ಜನ ಬಿಜೆಪಿಯಲ್ಲಿ, 3 ಜನ ನಾವೇ. ವಿಶ್ವನಾಥ್ ಅವರು ದಯವಿಟ್ಟು ಪ್ರಶ್ನೆ ಮಾಡ್ಬೇಕು. ವಿಶ್ವನಾಥ್ ಅವರೇ 96ರಲ್ಲಿ ಬಿಜೆಪಿ ನಿಲ್ಸಿದ್ರೆ ನೀವು ಎಷ್ಟು ಸೀಟ್ ಗೆದ್ದು ಅಂತ ಪ್ರಶ್ನೆ ಮಾಡ್ಬೇಕು. ಆ ಶಕ್ತಿಯನ್ನು ನಾವು ತುಂಬಿದ್ದು ಅವ್ರಿಗೆ. ಇವತ್ತು ದೊಡ್ಡ ಮರವಾಗಿ ಬೆಳೆದ್ಬಿಟ್ಟಿದ್ದಾರೆ ಅವ್ರು. ಇವತ್ತು ನಾವು ನೀರು ಹಾಕಿದ್ರು ಬೆಳೆಸಿದ್ರು ಲೆಕ್ಕಕ್ಕಿಲ್ಲ. ಬಂದ್ರೆ MLA ಸೀಟ್ ತಗೊಳ್ತಾರೆ. MLA ಸೀಟ್ ನಾವೆಲ್ಲರೂ ಯಾರು ಸ್ಪರ್ಧೆ ಮಾಡಲಿಲ್ಲ. ಅವ್ರು ನಿಂತಾಗ ದಾಸನಪುರದಲ್ಲಿ ಸುಮಾರು 10,000 12,000 ಚಂದ್ರಪ್ಪ ಲೀಡಿಂಗ್ ಬರ್ತಾರೆ. ಇವತ್ತು ಭದ್ರಕೋಟೆ ಬಿಜೆಪಿ ಹೆಸರುಗಟ್ಟ. ನಾವೆಲ್ಲ ನಿಕ್ಕರ್ ಹಾಕೊಂಡು ಚಡ್ಡಿಗಳು ಹಾಕೊಂಡು ಓಡಾಡಿ ಹರಿದು ಕುಡಿದಿದ್ದೀವಿ ಅಂತ ಹೇಳ್ತಾರೆ. ಇಲ್ಲೇ ಅನುಮತಿದ್ದಾರೆ ಕೇವಲ 250 ಓಟ್ ಲೀಡಿಂಗು. ಆದ್ರೆ ಯಲಹಂಕದಲ್ಲಿ 150 ಬೂತಲ್ಲಿ ಲೀಡಿಂಗ್ ಕೊಟ್ಟವ್ರಿಗೆ 16,000 ಲೀಡಿಂಗ್ ಕೊಟ್ವಿ. ಇವತ್ತು ವಿಶ್ವನಾಥ್ ಅವರು ದಯವಿಟ್ಟು ನೀವು ಹೇಳ್ಬೇಕು ಪತ್ರಕರ್ತರು, ನೀವು MLA ಸೀಟು ಯಲಹಂಕದವ್ರು ಕೊಟ್ಟಂತ ಭಿಕ್ಷೆ ನಿಮಗೆ